ಹೇಗಿದೆ ಕಾವೇರಿ ಈ ಪ್ಲೇಸ್? ನಿಂಗಿದು ಇಷ್ಟ ಆಯ್ತಾ? ಯಾಕೆ ಕಾವೇರಿ, ನಿಂಗೆ ಈ ಪ್ಲೇಸ್ ಇಷ್ಟ ಆಗಿಲ್ವಾ? ಚೆನ್ನಾಗಿಲ್ವಾ? ಚೆನ್ನಾಗಿದೆ ಕಾವೇರಿ, ನಿನ್ಗಿದ್ ನೆನ್ಪಿದ್ಯಾ? ನಾವಿಬ್ರು ಈ ಪ್ಲೇಸಿಗೆ ಬಂದಿದ್ವಿ. ಈ ಜಾಗನ ನೀನು ತುಂಬಾ ಇಷ್ಟಪಟ್ಟಿದ್ದೆ. ಹೌದಾ? ಹೂ ಕಾವೇರಿ, ಲಾಸ್ಟ್ ಇಯರೇ ಇಲ್ಲಿಗೆ ಬಂದಿದ್ವಿ. ನೀನ್ ಇದನ್ನ ಎಷ್ಟು ಇಷ್ಟಪಟ್ಟಿದ್ದೆ ಗೊತ್ತಾ? ನಿಂಗೆ ಇಷ್ಟ ಅಂತಾನೆ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದು. ಏನೋ ಇದು ನನಗಷ್ಟೊಂದು ನೆನಪಿಲ್ಲ. ನಿನ್ ಎಲ್ಲ ಇಷ್ಟಗಳು ನನ್ನ ನೆನಪಲ್ಲಿರುತ್ತೆ ಕಾವೇರಿ. ಏನ್ ಗೊತ್ತಾ, ನಾವಿಲ್ಲಿಗೆ ಬಂದಾಗ ಚಳಿಲಿ ಐಸ್ ಕ್ರೀಮ್ ತಿಂದಿದ್ವಿ, ನೆನ್ಪಿದ್ಯಾ? ಹೂ ಕಾವೇರಿ, ನೀನವತ್ತು ಖುಷಿಯಿಂದ ಮಗು ತರ ಆಗ್ಬಿಟ್ಟಿದ್ದೆ. ನೀನು ನೋಡಿ ನಾನು ಎಷ್ಟು ಖುಷಿ ಪಟ್ಟಿದ್ದೆ ಗೊತ್ತಾ? ಅದಕ್ಕೆ ಮತ್ತೆ ನಾವಿಬ್ರು ಮಗು ತರ ಆಗೋಣ ಅಂತ ನಾನಿಲ್ಲಿ ಕರ್ಕೊಂಡು ಬಂದೆ. ಇವನ್ ಓವರ್ ಸೆಂಟಿಮೆಂಟ್ಗೆ ಹೇಗೆ ರಿಯಾಕ್ಟ್ ಮಾಡೋದು ಅಂತ ತಿಳಿತಿಲ್ಲ. ಏನ್ ಮಾಡ್ಲಿ ನಾನಿವಾಗ? ಕಾವೇರಿ, ನಿಂಗೆ ಪ್ಲೇಸ್ ಇಷ್ಟ ಆಯ್ತಲ್ಲ? ಇನ್ಮುಂದೆ ಇದು ನಮ್ಮಿಬ್ರಿಗೂ ಫೇವ್ರೆಟ್ ಪ್ಲೇಸ್ ಆಗಿರುತ್ತೆ. ಈ ಗಿಡ ಮರ ಬೆಟ್ಟ ಗುಡ್ಡ ಇದೆಲ್ಲದ್ರ ಮೇಲೂ ನಮ್ಮಿಬ್ರು ಪ್ರೀತಿ ಪ್ರತಿಧ್ವನಿಸ್ತಿರುತ್ತೆ. ನೋಡ್ತ್ಯಾ? ನೋಡ್ತ್ಯಾ ಕಾವೇರಿ? ಕೇಳಿಸ್ಕೊಂಡ್ಯಾ ಕಾವೇರಿ? ಹೇ ಯದು, ಕಾವೇರಿ ಕಾವೇರಿ ಹೇ ಯದು, ಸುಮ್ಮನೆ ಇರ್ತೀಯಾ? ಕೇಳಿಸ್ಕೊಂಡೋರು ನೋಡ್ದೋರು ಏನ್ ಅನ್ಕೊಳ್ಳಲ್ಲ? ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ ಕಾವೇರಿ, ನನ್ನ ಹುಡುಗಿ ಹೆಸರು ಕರೆದ್ರೆ ತಪ್ಪೇನಿದೆ? ಈ ಜೀವನ ಮತ್ತೆ ಬರುತ್ತಾ ಕಾವೇರಿ? ಅದಕ್ಕೆ ಪ್ರತಿಯೊಂದು ಕ್ಷಣನೂ ನಾವು ಎಂಜಾಯ್ ಮಾಡ್ಬಿಡ್ಬೇಕು. ಯದು, ನೋಡ್ದ್ಯಾ, ನನ್ನ ಹುಡುಗಿ ಅಂದಿದ ತಕ್ಷಣ ನಿಂಗೆ ಎಷ್ಟು ಖುಷಿ ಆಗ್ತಿದೆ? ಇದು ಇದು ನನಗಿಷ್ಟ ಆಗೋದು. ಕಾವೇರಿ, ನೀನು ಹೀಗೆ ನಾಚ್ಕೋತಿರ್ಬೇಕು ಕಾವೇರಿ. ನೀನು ಯಾವಾಗಲೂ ನನ್ನ ಜೊತೆನೇ ಇರಬೇಕು. ನೀನು ನನ್ನ ಜೊತೆಗಿದ್ರೆ ಈ ಲೋಕ ಎಷ್ಟು ಚಂದ ಗೊತ್ತಾ? ನಾನೀಗ ಇವನ್ನ ತಡಿದೇ ಇದ್ರೆ ಇವನ್ ಹುಚ್ಚಾಟ ಅತಿರೇಕಕ್ಕೆ ಹೋಗುತ್ತೆ. ನೋಡು ಯದು, ನೀನ್ ಮಾತಾಡ್ತಿರೋದು ಸಿನಿಮಾ ಡೈಲಾಗ್ ತರ ಇದೆ. ಸ್ವಲ್ಪ ಪ್ರಾಕ್ಟಿಕಲ್ ಆಗು ಯೋಚನೆ ಮಾಡು. ಇದೇನ್ ಸಿನಿಮಾ ಅಲ್ಲ. ನಾನು ನೀನು ಹೀರೋ ಹೀರೋಯಿನ್ ಅಲ್ಲ. ಯಾಕಿಲ್ಲ ಕಾವೇರಿ? ನೀನೇ ನನ್ನ ಹೀರೋಯಿನ್, ನಾನೇ ನಿನ್ನ ಹೀರೋ. ಎಲ್ಲಿ ನೀನೋ ಅಲ್ಲಿ ನಾನು, ಎಲ್ಲಿ ನಾನೋ ಅಲ್ಲಿ ನೀನು. ಅಪ್ಪ ಸ್ವಾಮಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಿನ್ ಸಿನಿಮಾ ಡೈಲಾಗ್ಗಳೆಲ್ಲ ಇಲ್ಲಿ ಸಾಕು. ಕೇಳೋಕೆ ಆಡ್ ಅನಿಸ್ತದೆ. ಇದನ್ನೆಲ್ಲ ಬಿಟ್ಟಾಕು. ಆಫೀಸ್ ಕೆಲಸದ ಬಗ್ಗೆ ಏನಾದರೂ ಇದ್ರೆ ಹೇಳು. ಆಫೀಸ್ ಏನು ಬಿಡು ಕಾವೇರಿ, ಇದ್ದೇ ಇರುತ್ತೆ. ಕೆಲಸ ಹೇಳ್ಕೊಡೋದಕ್ಕೆ ನೀನ್ ಇದ್ದೇ ಇರ್ತೀಯಲ್ವಾ? ಆದ್ರೂ ನಿನ್ನ ಎಫರ್ಟ್ಸ್ ಅಂತ ಇರುತ್ತಲ್ವಾ, ಅದ್ರ ಬಗ್ಗೆನೇ ನೀನು ಕಾನ್ಸಂಟ್ರೇಟ್ ಮಾಡಬೇಕು. ಮೊದಲು ಅದನ್ನ ಮಾಡು, ಮುಂದಿಂದೆಲ್ಲ ಆಮೇಲೆ. ಸರಿ ಬಾ, ಇವಾಗ ಹೊರಡೋಣ, ಲೇಟ್ ಆಗತ್ತೆ. ಕಾವೇರಿ, ಏನ್ ಕಾವೇರಿ ಇದು? ಇಷ್ಟು ಒಳ್ಳೆ ಪ್ಲೇಸ್ ಕರ್ಕೊಂಡು ಬಂದಿದ್ದೀನಿ, ಇನ್ ಸ್ವಲ್ಪ ಹೊತ್ತಾದ್ರೂ ಇರಬಾರ್ದಾ? ನೋಡಿ ಅದು, ನಿನಗೆ ಕೆಲಸ ಅನ್ನೋದು ಇಂಪಾರ್ಟೆಂಟ್ ಇಲ್ಲದೆ ಇರ್ಬೋದು, ಆದ್ರೆ ನನಗೆ ತುಂಬಾ ಕೆಲಸಗಳು ಬಾಕಿ ಇದೆ. ಹೊರಡ್ಲೇಬೇಕು, ಬಾ. ರಾಮ್ ಸಾರ್ ಫ್ಯಾಮಿಲಿಯಿಂದ ಇನ್ನೂ ಯಾರೂ ಬಂದಿಲ್ಲ. ಈ ಸಲ ನಾಮಿನೇಷನ್ನ ಯಾರು ಫೈಲ್ ಮಾಡ್ತಾರೋ ಏನೋ. ಹೌದು, ರಾಮ್ ಸರ್ ಫಾರಿನಿಗೆ ಹೋಗಿಲ್ಲ ಅಂದಿದ್ರೆ ಅವರೇ ನಿಲ್ತಿದ್ರು. ರಾಮ್ ಸರ್ ಪರವಾಗಿ ಅವ್ರ ಫ್ಯಾಮಿಲಿಲಿ ಯಾರು ನಿಲ್ತಾರೋ ನೋಡಬೇಕು. ನನಗನ್ಸುತ್ತೆ
ರಾಮ್ ಸರ್ ಅಳಿಯ ಪ್ರಬಲ ನಿಲ್ಬೋದು ಅಂತ. ಯಾಕಂದ್ರೆ ರಾಮ್ ಸರ್ ಫ್ಯಾಮಿಲಿ ಬಿಸ್ನೆಸ್ನೆಲ್ಲ ಅವರೇ ನೋಡ್ಕೊಂತ ಇದ್ರು. ರಾಮ್ ಸಾರ್ಗೂ ತುಂಬಾ ಅಭಿಮಾನ, ಅವ್ರನ್ನ ಮಗನ್ ತರ ನೋಡ್ಕೊಂತ ಇದ್ರು. ಇಲ್ಲ ಅನ್ಸುತ್ತೆ, ಎಷ್ಟೇ ಆದ್ರೂ ಅಳಿಯ ವರ್ಗ್ನವನಾಗ್ತಾರೆ. ಅದಕ್ಕೆ ರಾಮ್ ಸರ್ ಅವ್ರ ದೊಡ್ಡ ಮಗ ತೇಜಸ್ ನಿಲ್ಬೋದು ಅನ್ಸುತ್ತೆ. ಚಾನ್ಸೇ ಇಲ್ಲ. ತೇಜಸ್ ಅವರು ಮುಂಚೆಯಿಂದನೂ ಬಿಸ್ನೆಸ್ ನಲ್ಲಿ ಇನ್ವಾಲ್ವ್ ಆಗ್ತಿರ್ಲಿಲ್ಲ. ಅದರಿಂದ ರಾಮ್ ಸಾರ್ಗೂ ಬೇಜಾರಾಗಿತ್ತು. ಇನ್ನೂ ಇಂಥ ದೊಡ್ಡ ಅಸೋಸಿಯೇಷನ್ನ ಹ್ಯಾಂಡಲ್ ಮಾಡ್ತಾರ? ಆಗಲ್ಲ ಬಿಡಿ. ನೋಡೋಣ. ಇಷ್ಟಂತೂ ನಿಜ, ಅವ್ರ ಫ್ಯಾಮಿಲಿಲಿ ಯಾರೇ ನಿಂತರೂ ನಾವು ಅವರನ್ನ ಸಪೋರ್ಟ್ ಮಾಡೋಣ. ಹೌದು ಹೌದು. ರಾಮ್ ಸಾರ್ ಫ್ಯಾಮಿಲಿ ಬಂತು. ಅಷ್ಟೊತ್ತಿಂದ ನಿಮ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ. ಏನ್ರಿ ಇದು ಇಷ್ಟು ಸಿಂಪಲ್ ಆಗಿದೆ? ಇಲ್ಲಿ ಒಂಚೂರು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಬೇಕು ತಾನೆ. ಇದು ಯಾವ ತರ ಇದೆ ಗೊತ್ತಾ? ಗಂಡು ಹೆಣ್ಣು ಓಡೋಗಿ ದೇವಸ್ಥಾನದಲ್ಲಿ ಮದುವೆ ಆಗ್ತಾರಲ್ಲ, ಆ ತರ ಇದೆ. ಎಲ್ಲಿ ಬ್ಯಾಂಡ್ ಸೆಟ್ನವ್ರು ಎಲ್ಲಿ? ನನ್ನ ತಮ್ಮ ನಾಮಿನೇಷನ್ ಫೈಲ್ ಮಾಡ್ತೀಯಾನಂದ್ರೆ ಒಂದು ಸೆಲೆಬ್ರೇಷನ್ ಬೇಡವಾ? ಇಷ್ಟು ಸಿಂಪಲ್ ಆಗಿ ಮಾಡೋದಾ? ಹಾ, ರೀ ಸುಮ್ಮನಿರ್ರಿ. ಇದು ಅಸೋಸಿಯೇಷನ್ ಎಲೆಕ್ಷನ್, MLA MP ಎಲೆಕ್ಷನ್ ಅಲ್ಲ.